ಈ ಸದನದ ವ್ಯಾಪ್ತಿಯಲ್ಲಿ ಬರುವ ಯಾವ ಸಮಿತಿ ಇದರಲ್ಲಿ ಇಂಪಾರ್ಟೆನ್ಸ್ ಇದೆ? ಈಗ ಒಂದೇ ನನಗೆ ಪ್ರಶ್ನೆ ಇರೋದು ಫಾರ್ಮರ್ ಲಾ ಮಿನಿಸ್ಟರ್ ಅವರಿಗೆ. ಸರ್, June 25, 1975 ನೀವು ಯಾವ ಕಾನ್ಸ್ಟಿಟ್ಯೂಷನ್ ಕೋಟ್ ಮಾಡ್ತೀರಲ್ಲ, ಆ ಕಾನ್ಸ್ಟಿಟ್ಯೂಷನ್ ಬದಿಗೊತ್ತಿ ಈ ರಾಷ್ಟ್ರದ ಎಲ್ಲಾ ನಾಯಕರನ್ನ ಜೈಲ್ಗೆ ಹಾಕೋದ್ರಲ್ಲ, ಪಾರ್ಲಿಮೆಂಟ್ ಚರ್ಚೆ ಮಾಡಕ್ ಬಿಟ್ರಾ? ಪ್ರೆಸ್ ಫ್ರೀಡಮ್ ನ ಕಿತ್ಕೊಂಡ್ರಲ್ಲ, ಪಾರ್ಲಿಮೆಂಟ್ ಚರ್ಚೆ ಮಾಡಕ್ ಬಿಟ್ರಾ? ಚರ್ಚೆ ಮಾಡಿದವ್ರ ಹಿಡಿದು ಜೈಲ್ಗೆ ಹಾಕಿದ್ರೆ ವಾಸ್ ಇಟ್ ನಾಟ್ ಎ ಪಬ್ಲಿಕ್ ಇಂಪಾರ್ಟೆನ್ಸ್ ಇನ್ ಲೋಕಸಭಾ? ಅದಕ್ಕೋಸ್ಕರ ಇದನ್ನ ನೀವು ತುಂಬಾ ಮುಂದುವರಿಸಿದಷ್ಟು ಮಾನ್ಯ ಸಭಾಧ್ಯಕ್ಷರು ಇವತ್ತು ಸಮಸ್ಯೆ ಏನು ಇರುವುದಿಲ್ಲ. ಮಾತಾಡಬಾರ್ದು. ಈಗ ಲಾ ಮಿನಿಸ್ಟರ್ ಚರ್ಚೆ ದುರುಪಯೋಗ ಮಾಡ್ತಾರೆ. ಮಾತಾಡ್ಬೇಕು ನೋಡಿ. ಒಂದ್ ಸೆಕೆಂಡ್, ಚೆನ್ನೈ ಒಂದ್ ಸೆಕೆಂಡ್ ಅಲ್ಲ, ಒಂದ್ ಸೆಕೆಂಡ್ ಬೆಲ್ಲ ಗೊತ್ತಿದ್ದಿಲ್ಲ. ಆಯ್ತು, ಒಂದ್ ಸೆಕೆಂಡ್ ಈಗ ಗೊತ್ತ ಮಾಡ್ತಾ ಇದ್ದೀರಿ, ದಯಮಾಡಿ ಆಯ್ತು. ಒಂದ್ ಸೆಕೆಂಡ್ ಆಯ್ತು ಬೆಲ್ಲ, ಅದಕ್ಕೊಂದು ದಿವಸ ಕೊಡ್ತೇನೆ, ಒಂದ್ ದಿವಸ ಕೊಡ್ತೇನೆ. ಈಗ ಪ್ರತಿಪಕ್ಷ ನಾಯಕ ಎಲ್ಲ ವಿಚಾರ ಮಾತಾಡಿದೆ. ಒಂದ್ ಸೆಕೆಂಡ್ ಇಲ್ಲಿ ಕರ್ನಾಟಕ ಜನತೆಗೆ ಗೊತ್ತಾಗಲಿ. ಈಗ ಆಯ್ತು, ಈಗ ದಯವಿಟ್ಟು ನೀವು ಚರ್ಚೆ ತಾವು ಮಾಡಿದ್ರಿ. 2-0 ಅವ್ರು ಬಂತು. ಒಂದು ಸುರೇಶ್ ಗೌಡರು ಶಾಸಕರ ಸಲಹೆ ಅಲ್ಲಿ ಇದಾಗುವಾಗ ಅಧ್ಯಕ್ಷತೆ ವಹಿಸಬೇಕಂದ್ರೆ ಏನು ತಾವು ಹೇಳಿದ್ದೀರಿ, ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಲಾ ಮಿನಿಸ್ಟರ್ ಹೇಳಿದ್ದಾರೆ, ಅದನ್ನು ನಾವು ಕೂತು ರೆಕ್ಟಿಫೈ ಮಾಡಿ ಮತ್ತೆ ಅದನ್ನು ನಾವು ಶಾಸಕರ ಅಧ್ಯಕ್ಷ ಮಾಡ್ತಾ ಕೂಡ ಅದನ್ನು ಆ ಚರ್ಚೆ ಮಾಡೋಕ್ಕೆ ತೀರ್ಮಾನ. ಐ ಡೋಂಟ್ ವಾಂಟ್ ಯುವರ್ ಸ್ಟೇಟ್ಮೆಂಟ್ ಟು ಗೋ ರಾಂಗ್ ಆನ್ ರೆಕಾರ್ಡ್. ಐ ಸೆಡ್ ಐ ವಿಲ್ ಡಿಸ್ಕಸ್ ವಿತ್ ಮೈ ಚೀಫ್ ಮಿನಿಸ್ಟರ್. ಐ ವಿಲ್ ಆಲ್ಸೋ ಡಿಸ್ಕಸ್ ವಿತ್ ದಿ ಆಫೀಸರ್ ಆ್ಯಂಡ್ ಕಮ್ ಬ್ಯಾಕ್. ಅಲ್ಲ, ಅವರೊಂದು ಹೊಸ ಕರೆಕ್ಷನ್ ಮಾಡಿ ಹೇಳ್ತೀನಿ ಅಂತಂದರು, ಹಂಗೆ ಹೇಳಿಲ್ಲ ಆನ್ ರೆಕಾರ್ಡ್. ಬಟ್ ದಟ್ ಈಸ್ ವಾಟ್ ಐ ಆಮ್ ಪರ್ಸೂಯಿಂಗ್. ಓಕೆ, ಒಂದು ಸೆಕೆಂಡ್ ಆಯಿತು. ಸೆಕೆಂಡ್, ನಮ್ಮ ಪೊನ್ನಣ್ಣ ಮತ್ತು ಶಿವಲಿಂಗೌಡರೊಂದು ಕಾಲಿಂಗ್ ಅಟೆನ್ಸ್ ಕೊಟ್ಟಿದ್ರು ನಮ್ಮ ಸದನ ಸದಸ್ಯರು. ಮತ್ತು ಸರ್, ನಮ್ಮದು 3 ದಿನ ಆಯ್ತು ಸರ್. ಈಗ ಪೊನ್ನಣ್ಣ ಮತ್ತು ಶಿವಲಿಂಗೌಡ ಕೊಟ್ಟ ಏನಂತೆ, ಸದನ ಸದಸ್ಯರ ಮೇಲೆ ಮತ್ತು ಡೆಪ್ಯೂಟಿ CM ಆಗಿರುವಂಥದ್ದು ಎಲ್ಲ ಸದನ ಯಾರೇ ಇರಲಿ, ಸದನ ಸದಸ್ಯರ ಮೇಲೆ ಈ ರೀತಿ FIR ಆಗದೆ ನೋಟಿಸ್ ಎಲ್ಲ ಬರ್ತಾ ಇದೆ. ಇದರ ಬಗ್ಗೆ ಪ್ರಸ್ತಾವ ಮಾತು ಹೇಳಿದ್ದಾರೆ. ಇದನ್ನು ಅವರು ವಿಚಾರಣೆ ಪ್ರಸ್ತಾವ ಮಾಡಿದರೆ ನೀವು ಕರೆದನ್ನು ಸರಿಯಲ್ಲ ಅಂತ ಹೇಳಿದ್ದೀರಿ. 59A ನೀವು ಕೊಡ್ಬೋದಂತ ಹೇಳ್ತೀರಿ, ಅವ್ರು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ನಾನು ಅದನ್ನು ಹೇಳಿ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಅದಕ್ಕೆ ಈಗ ನಮ್ಮ ಬಿಲ್ ಅಂತ ಕೊಲ್ಲಿ